ಬಂಗಾಲಗಳ ಆಟೋಪಕ್ಕೆ ಬ್ರೇಕ್ ಹಾಕೋದು ಯಾವಾಗ ಮತ್ತು ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂದ್ರೆ ತಿಂಗಳಿಗಿಂತಹದ್ದು ಪ್ರಸಂಗಗಳು ಒಂದೊಂದು ನಡೀತಲೇ ಇರುತ್ತೆ. ಕರ್ನಾಟಕದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾನೆ ಒಬ್ಬ ಹಿಂದಿಯವನು. ಕನ್ನಡಿಗ ಕೊರಿಯರ್ ಬಾಯ್ಗೆ ನಿಂದಿಸಿದ್ದಾನೆ ಬೆಂಗಾಲಿ ಅವನು. ಕರ್ನಾಟಕದಲ್ಲೇ ಇದ್ದು ಕನ್ನಡಿಗರ ಬಗ್ಗೆ ಈ ರೀತಿಯ ಮಾತುಗಳು ಕೇಳಿಸ್ಕೊಬಿಟ್ರೆ ನಿಮಗೆ ಯಾರಿಗಾದ್ರೂ ಕೋಪ ಬರುತ್ತೆ. ಕನ್ನಡದಲ್ಲಿ ಅನ್ನ ತಿಂದು ಕರ್ನಾಟಕದ ನೀರು ಕುಡಿದು ಈ ಪ್ರಮಾಣದ ಗಾಂಚಲಿ ಯಾಕೆ? ಈತ ಆನ್ಲೈನ್ನಲ್ಲಿ ಒಂದು ಟೀ ಶರ್ಟನ್ನು ಬುಕ್ ಮಾಡಿದ್ದ. ಬೆಂಗಾಲಿ ಮಿಥುನ್ ಡೆಲಿವರಿ ಸಂದರ್ಭದಲ್ಲಿ ಮನೆ ಅಡ್ರೆಸ್ ಕೇಳೋಕೆ ಮಿಥುನ್ಗೆ ಆ ಕೊರಿಯರ್ ಬಾಯ್ ನಮ್ಮ ಕನ್ನಡದವರು ಫೋನ್ ಮಾಡಿದ್ದಾರೆ. ಆ ವೇಳೆ ಅವಾಚ್ಯವಾಗಿ ಬೇಕಾ ಬಿಟ್ಟು ಬೈದಿದ್ದಾನೆ ಅಂತೆ ಆತ. ಹಿಂದಿವಾಲ ಮಿಥುನ್ ಅಂದರೆ ಹಿಂದಿಯವನು ಅಂತ ಸರ್ಕಾರದ ವಿರುದ್ಧ ಇದೀಗ ಆತನ ವಿರುದ್ಧ FIR ದಾಖಲು ಮಾಡ್ಕೊಳ್ಳೋಕೆ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ತೀರಾ ಕೆಟ್ಟದಾಗಿ ಮಾತಾಡಿದ್ದಾನೆ. ಅವನು ನಿಂದಿಸಿದ್ದಾನೆ. ಆತನಿಗಾಗಿ ಬೊಮ್ಮನಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ನಿನ್ನೆ ರಾತ್ರಿಯಿಂದ ಟವರ್ ಲೊಕೇಶನ್ ಅನ್ನ ಸರ್ಚ್ ಮಾಡ್ತಾ ಇದ್ದಾರಂತೆ. ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂದರೆ ಅವನು ವಿಪರೀತವಾಗಿ ಮಾತಾಡ್ಬಿಟ್ಟಿದ್ದಾನೆ. ಕುಡಿದ್ಗಿಡ್ದಿದ್ನೋ ಏನೋ ಗೊತ್ತಿಲ್ಲ. ಬಂದು ಬದುಕ್ತಾ ಇರೋದು ಇಲ್ಲಿ, ಅನ್ನ ತಿಂತಾ ಇರೋದು ಇಲ್ಲಿ. ಆಮೇಲೆ ತಿಂಗಳಿಗಿಂತದ್ದು ಒಂದು 2-3 ಪ್ರಕರಣಗಳಾಗ್ತಾ ಇದೆ. ಇಷ್ಟಾದರೂ ಕೂಡ ಭಯ ಬೇಡ ಕರ್ನಾಟಕದ ಬಗ್ಗೆ, ಒಂದು ಗೌರವ ಇಲ್ಲ ಅಂದ್ರೆ ಅವಾಚ್ಯವಾಗಿ ಬೇಕಾ ಬಿಟ್ಟು ಬೈದಿದ್ದಾನಂತೆ. ಅಗತ್ಯ ಏನಿದೆ? ಏನೋ ಬುಕ್ ಮಾಡಿದ್ದಾನೆ, ಆತ ತಂದ್ಕೊಡಕ್ಕೆ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದಾಗ ಬೇಕಾ ಬಿಟ್ಟು ಬೈದಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಏನ್ ಹೇಳಿ? ಈಗ ಈ ಫೋಟೋ ಏನು ನೋಡ್ತಾ ಇದ್ದೀರಿ, ಈತನೇ ಬೆಂಗಾಲಿ ಹುಡುಗ, ಹಿಂದಿ ಅವನು. ಬಾಯಿಗೆ ಬಂದಂಗೆ ಬೈದಿದ್ದಾನೆ. ಈಗ ಅಮಾಯಕಂತರ ಕೂತಿದ್ದಾನೆ. ಹುಡುಕಿದ್ದಾರೆ ಪೊಲೀಸರು, ಬಿಟ್ಟಿಲ್ಲ. ಇದು ಹುಡುಕಿದ ನಂತರ ತಗೊಂಡಿರುವಂಥ ಫೋಟೋ ಅಂತ ಕಾಣುತ್ತೆ. ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ತೀರಾ ಕೆಟ್ಟದಾಗಿ ನಿಂದಿಸಿದಾನಂತೆ. ಅವನು ಹೇಳಿರೋ ಕೆಲವೊಂದು ಪದ ಅಂದರೆ ಆ ಹೊಲ್ಸ್ ಪದಗಳನ್ನು ಬಿಟ್ಟು ಬೇರೆ ಏನೇನು ಮಾತಾಡಿದ್ದಾನೆ ಅಂತ ಹೇಳ್ಬಿಡ್ತೀನಿ ಕೇಳಿ ನಿಮ್ಗಳಿಗೆ ಗಾಂಚಲಿ ಜಾಸ್ತಿ ಆಗಿದೆ ಕರ್ನಾಟಕದವ್ರಿಗೆ. ನಾವು 70% ಹಿಂದಿಯವ್ರು ಇಲ್ಲಿದ್ದೀವಿ. ನಾವೆಲ್ಲರೂ ಕಾಲು ಕಿತ್ತರೆ ನಮ್ಮೂರಿಗೆ ಹೋಗ್ಬಿಟ್ರೆ ಟೊಮೊಟೊ ತಿನ್ನೋಕ್ಕೂ ನಿಮಗೆ ಗತಿ ಇರಲ್ಲ ಅಂತ ಮಾತಾಡಿದಾನಂತೆ. ಇದಕ್ಕೇನಂತೀರಿ? ಧಿಮಾಕು, ಗಾಂಚಲಿ ಅಂದೆ ಇನ್ನೇನಂತೀರಿ? ಇಂಥವ್ರನ್ನೆಲ್ಲ ಇಟ್ಕೋಬೇಕಾ? ಆಮೇಲೆ ಇವ್ರುಗಳಿಗೆ ಒಂಥರ ಹೆಂಗಾಗ್ತಿದೆ ಅಂದರೆ ಇವ್ರು ಅಂತ ಇರೋದಂತೆ ನಾವುಗಳು ಪ್ರೊಟೆಸ್ಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಕಂಪ್ಲೇಂಟ್ ಕೊಡೋದಂತೆ. ಇದು ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು. ಅದು ಅಂತಿಂತ ಕಡಿವಾಣ ಅಲ್ಲ, ಫುಲ್ ಸ್ಟಾಪ್. ಇದು ಪಾಸ್ ಕೊಡಬಾರ್ದು. ಬ್ಯಾಂಕಲ್ಲಾಯಿತು, ರೋಡಲ್ಲಾಯಿತು, ಈಗ ಪಾರ್ಸೆಲ್ ತಗೊಳ್ಳೋ ವ್ಯಕ್ತಿಗಳಿಂದ ತೀರಾ ವಿಪರೀತ ಆಗ್ತಾ ಇದೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಯಾವಾಗ ಹಾಕೋದು, ಹೇಗೆ ಹಾಕೋದು? ಯಾಕಂದರೆ ತಿಂಗಳಿಗಿಂದ ಇಂಥದ್ದೊಂದೆರಡು ಪ್ರಕರಣಗಳನ್ನು ಕೇಳ್ತಲೇ ಇರ್ತೀವಿ. ಹಿಂದಿ ಬರಲ್ಲ, ಹಿಂದಿಲೇ ಮಾತಾಡ್ತೀನಿ ಅನ್ನೋದು. ಮತ್ತೊಂದು ಕಡೆ ಇವಂದು ನೋಡಿ ನೆಕ್ಸ್ಟ್ ಲೆವೆಲ್ಲು. ಕನ್ನಡದವ್ರಿಗೆ ಟೊಮೆಟೊ ತಗೊಳಕ್ಕೂ 10 ರೂಪಾಯಿ ಇರಲ್ಲ, ನಾವೆಲ್ಲ ನಮ್ಮ ಊರಿಗೆ ಹೋಗ್ಬಿಟ್ರೆ ಅಂತ. ಅಲ್ಲಿ ಏನು 10 ರೂಪಾಯಿನೂ ಗತಿ ಇಲ್ಲ ಅಂದ್ಕೊಂಡು ಇಲ್ಲಿ ಬಂದಿರ್ತಾರೆ. ಬಟ್ ಅದನ್ನು ಉಲ್ಟಾ ಮಾಡಿ ಹೇಳಿದ್ರೆ ಬೆಂಗಾಲಿಗಳು ಊಟ ಮಾಡೋದನ್ನ ಕನ್ನಡದವರು ಕಲ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಏನೋ ಊಟ ಮಾಡ್ತೀರಾ ನೀವು, ರಾಗಿ ಮುದ್ದೆ, ಇಡ್ಲಿ, ದೋಸೆ ಅಂದರೆ ಊಟದ್ದೆಲ್ಲ ಮಾತಾಡಿದ್ದೀರಾ. ಅಷ್ಟು ವಿಪರೀತ ಮಾತಾಡೋಕ್ಕೆ ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಚೈಲ್ಡ್ ಥರ ವಾರಕ್ಕೊಂದ್ಸಲ ಚಿಕನ್ ತಿಂತೀರ ಅಷ್ಟೇ ಅಲ್ವಾ ನೀವು? ಕನ್ನಡ ಸೂಪರ್ ಸ್ಟಾರ್ ಅಂದ್ಕೊಂಡು ನೀವು ಇಷ್ಟರಲ್ಲೇ ಇದ್ದೀರಿ. ನನ್ನ ಕಾಲ್ ರೆಕಾರ್ಡ್ ಮಾಡ್ಕೋಬೇಕಾರೆ ನನ್ನ ಫೋನ್ ನಂಬರು ತಗೋ ಅಂತ ಅಂದರೆ ಮೇ ಬಿ ಈ ನಶೆ ಗಿಶೆಲಿ ಇದ್ದ ಗಿರಾಕಿನೋ ಏನೋಪ್ಪ. ನಾನು ಬಂದು ಮೀಟ್ ಮಾಡು, ನಾನು ಬುಕ್ ಮಾಡಿರೋ ವಸ್ತುಗಳು ನನಗೆ ಬೇಕು ಅಂತೆಲ್ಲ ಕೇಳಿದ್ದಾನೆ. ಅದಾದಮೇಲೆ ಕನ್ನಡದ ಬಗ್ಗೆ, ಕನ್ನಡದವ್ರ ಬಗ್ಗೆ ಬೇಕಾಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 1-2 ಸರಿಯಾಗಿ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸಿದ್ರೆ, ಇಲ್ಲ ಇಂಥವ್ರಿಗೆ ಲಗೇಜ್ ಕೊಟ್ಟು ವಾಪಸ್ ಊರ ಕಡೆ ಕಳಿಸಿದ್ರೆ ಬುದ್ಧಿ ಬರುತ್ತೆ. ಇಲ್ಲಾಂದ್ರೆ ಇಂಥದ್ದು ಜಾಸ್ತಿ ಆಗುತ್ತೆ, ಶೇಮ್ ಆಗುತ್ತೆ. ದಿನ ಇದೇ ಸುದ್ದಿಗಳನ್ನು ಓದೋಕ್ಕೆ. ನಮ್ಮೂರಿನಲ್ಲಿದ್ದು ನಮ್ಮೂರವ್ರಿಗೆ ಮಾತಾಡ್ತಿದ್ದಾರೆ ಅಂದಾಗ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶಮಿ ಶೆಟ್ಟಿ ನೀಡ್ತಾರೆ. ಶಮಿ, ಇದೊಂಥರ ಹೆಂಗಾಗ್ತಾ ಇದೆ ಅಂದರೆ ತಿಂಗಳು ವಿಪರೀತ ಆಗ್ತಾ ಇದೆ. ಯಾವಾಗ ಫುಲ್ ಸ್ಟಾಪ್ ಇಡೋದು? ಈತ ಯಾರು, ಏನು ಮಾಡ್ಕೊಂಡಿದ್ದಾನೆ, ಮದುವೆ ಆಗಿದೆಯಾ, ಕುಡ್ದಿದ್ನಾ, ನಶೆಲ್ ಮಾತಾಡದ್ನಾ, ಏನಾಯ್ತು ಈಗ ಆ್ಯಕ್ಷನ್ನು ಸಿಕ್ಕದ್ನಾ, ಡೀಟೇಲ್ಸ್ ಏನಿದೆ?
ಎಸ್ ವಿದ್ಯಾ, ಏನು ಅಂದ್ರೆ ನಿನ್ನೆ ರಾತ್ರಿ ಬೊಮ್ಮನಹಳ್ಳಿಯಲ್ಲಿ ಏನು ಒಬ್ಬ ಡೆಲಿವರಿ ಬಾಯ್ ನಮ್ಮ ಕನ್ನಡದವನು ಡೆಲಿವರಿ ಮಾಡ್ಲಿಕ್ಕಾಗಿ ಡೆಲಿವರಿ ಏನು ಆರ್ಡರ್ ಮಾಡಿದ್ರು, ಆತನಿಗೆ ಫೋನ್ ಮಾಡಿ ತಮ್ಮ ಅಡ್ರೆಸ್ ಅನ್ನ ಹೇಳಿ ಅನ್ನೋದನ್ನ ಕನ್ನಡದಲ್ಲಿ ಕೇಳದಂತ ಕಾರಣಕ್ಕೆ ಏನು ನೀನು ಕನ್ನಡದಲ್ಲಿ ಮಾತಾಡ್ತೀಯಾ ಹಿಂದಿಯಲ್ಲಿ ಮಾತಾಡುವಂತ ಪ್ರಾರಂಭವಾದ ವಾಗ್ವಾದ ಎಷ್ಟರ ಮಟ್ಟಿಗೆ ಹೋಯ್ತು ಅಂತಂದ್ರೆ ಆತ ಕನ್ನಡಿಗರನ್ನ ಕರ್ನಾಟಕವನ್ನ ಜೊತೆಗೆ ನಮ್ಗೆ ಏನೂ ಗತಿ ಇಲ್ಲ, ನಿಮ್ಗೆ ಸಿಕ್ಕಾಪಟ್ಟೆ ಗಾಂಚಾಲಿ ಇದೆ ಅನ್ನುವವರೆಗೂ ಕೂಡ ಹೋಗ್ತಾನೆ. ಆತ ಎಲ್ಲಿಂದನೋ ಬೆಂಗಾಲಿಯಿಂದ ಬಂದಂತಹ ಮಿಥುನ್ ಸರ್ಕಾರ್ ಅನ್ನುವಂತಹ ವ್ಯಕ್ತಿ ಕರ್ನಾಟಕದಲ್ಲಿ ಬಂದು ಇಲ್ಲಿ ಅವನ ಅನ್ನಕ್ಕೆ ಏನು ಬೇಕು ಅದನ್ನ ಗಿಟ್ಟಿಸ್ಕೊಂಡು ಕಂಪ್ಲೀಟ್ ಕನ್ನಡದವರ ಮೇಲೆ ಕರ್ನಾಟಕದವರ ಮೇಲೆ ಗಾಂಚಲಿ ತೋರಿಸಿ ದುರಂಕಾರದಿಂದ ಮಾತಾಡಿರುವಂತದ್ದು, ಮತ್ತೆ ಕನ್ನಡದವ್ರನ್ನ ಅವಾಚ್ಯ ಶಬ್ದದಿಂದ ಕನ್ನಡಿಗರನ್ನ ಮತ್ತೆ ಕರ್ನಾಟಕವನ್ನ ನಿಂದಿಸಿರುವಂತದ್ದು. ಇಲ್ಲಿ ಅವ್ರು ಅನ್ನ ತಿಂತಾ ಇರೋದಿಲ್ಲಿ, ದುಡಿತಾ ಇರೋದಿಲ್ಲಿ, ಜೀವನ ನಡೆಸ್ತಾ ಇರೋದಿಲ್ಲಿ, ಆದ್ರೆ ಇಲ್ಲಿನ ಕರ್ನಾಟಕದವರಿಗೆ ಅವಾಚ್ಯ ಶಬ್ದಗಳಿಂದ ಕೆಟ್ಟ ಪದಗಳಿಂದ ತೀರಾ ಕೆಳಮಟ್ಟದ ಪದಗಳಿಂದನೂ ಕೂಡ ನಿಂದಿಸಿರುವಂತದ್ದು. ಈ ಸಂದರ್ಭದಲ್ಲಿ ಫೋನ್ ರೆಕಾರ್ಡ್ ಬೇಕಾದ್ರೂ ಮಾಡ್ಕೋ, ಏನಾದ್ರೂ ಆಗ್ಲಿ, ನಾನು ಏನಕ್ಕೂ ತಲೆ ಸಿಕ್ಕದ್ನ ಅವನು ಅರೆಸ್ಟ್ ಮಾಡಿದ್ರಾ? ಹೌದು ಹೌದು, ಸದ್ಯ ಈಗ ಬಂದಂತ ಮಾಹಿತಿ ಪ್ರಕಾರ ಈಗ ಆತ ಅರೆಸ್ಟ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರು ಕೂಡ ಸಾಕಷ್ಟು ಪೊಲೀಸ್ನವರಿಗೆ ಬೆಂಬಲ ನೀಡಿ ಆತನನ್ನ ಹುಡುಕ್ಲಿಕ್ಕೂ ಕೂಡ ಸಹಾಯಕ ಆಗಿರುವಂತದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಬೇಕಾಬಿಟ್ಟಿ ಬೇಜಾನ್ ಮಾತಾಡಿದಾನೆ, ಧಿಮಾಕಿನ ಮಾತುಗಳು. ನಾವು 70% ಹಿಂದಿಯವ್ರು ಇಲ್ಲಿದ್ದೀವಿ, ನಾವೆಲ್ಲರೂ ನಮ್ಮ ಊರಿಗೆ ಹೋಗ್ಬಿಟ್ರೆ ನಿಮ್ಮ ಗತಿ ಏನು ಗೊತ್ತಾ? 10 ರೂಪಾಯಿ ಟೊಮೆಟೊ ತಿನ್ನೋಕ್ಕೂ ನಿಮ್ಮ ಕೈಲಿ ಗತಿ ಇರಲ್ಲ, ನಿಮ್ಮ ಫುಡ್ ಸಿಸ್ಟಮ್ ಏನು ಇಷ್ಟೊಂದು ಚೀಪ್ ಆಗಿದೆ, ಹಿಂಗೆ ಬೇಕಾಬಿಟ್ಟು ಮಾತಾಡಿದ್ದಾನೆ. ಅಂದರೆ ಏನು ಪ್ರಜ್ಞೆ ಇಟ್ಕೊಂಡು ಮಾತಾಡಿಲ್ಲ ಬಿಡಿ, ಇವನು ಯಾರೋ ನಶೆಗಿರಾಕಿ ಇರ್ಬೋದು, ಹಾಗೆ ಕಾಣಿಸ್ತಾ ಇದೆ.